ಕೊರಟಗೆರೆಯಲ್ಲಿ ನಿನ್ನೆ ರಾತ್ರಿ ನಡೆದ ಘಟನೆ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ರಸ್ತೆ ಬದಿಯಲ್ಲಿ ನಿಂತಿದ್ದ ವಾಹನಗಳ ಗ್ಲಾಸ್ಗಳನ್ನು ಪುಡಿ ಪುಡಿ ಮಾಡಲಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆಯ ಕಾಳಿದಾಸ ಬಡಾವಣೆ 5ನೇ ವಾರ್ಡ್ ಮಟನ್ ಮಾರ್ಕೆಟ್ ಸರ್ಕಲ್ ಮತ್ತು ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದ ರಸ್ತೆಯಲ್ಲಿ ನಿಂತಿದ್ದ ಕಾರುಗಳು, ಸರಕು ವಾಹನಗಳು ಮತ್ತು ಶಾಲಾ ವಾಹನಗಳ ಗ್ಲಾಸ್ಗಳನ್ನು ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ದಾರೆ. ಮಂಗಳವಾರ ರಾತ್ರಿ ನಡೆದ ಈ ಘಟನೆಯಿಂದ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಆಟೋ ರಿಕ್ಷಾದಲ್ಲಿ ಬಂದ ಕೆಲವರು ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. KA06AB 9106 ಸಂಖ್ಯೆಯ ಆಟೋವನ್ನು ಬಳಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮನೆಗಳು ಮತ್ತು ಅಂಗಡಿಗಳ ಮುಂದೆ ನಿಲ್ಲಿಸಿದ್ದ ವಾಹನಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಸ್ಥಳೀಯರು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದು, ಇದು ಪೂರ್ವ ಯೋಜಿತವಾಗಿರಬಹುದು ಅಥವಾ ನಶೆಯಲ್ಲಿ ಮಾಡಿದ ದಾಂಧಲೆ ಇರಬಹುದು ಎಂದು ಆರೋಪಿಸಿದ್ದಾರೆ. ಘಟನೆಯಿಂದ ಜನರಲ್ಲಿ ಭಯದ ವಾತಾವರಣ ಉಂಟಾಗಿದೆ. ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ದುಷ್ಕರ್ಮಿಗಳನ್ನು ಬಂಧಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಕೊರಟಗೆರೆಯಲ್ಲಿ ನಡೆದ ವಾಹನಗಳ ಗ್ಲಾಸ್ ಒಡೆದ ಘಟನೆ ಜನರಲ್ಲಿ ಆತಂಕ ಮೂಡಿಸಿದೆ. ರಾತ್ರೋರಾತ್ರಿ ನಡೆದಂತಹ ಈ ದಾಳಿ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ. ಅಣ್ಣ ಸೈಡ್ ಬೋಣ ನಾನು ಹರ್ಷ ಅಂತ, ಇಲ್ಲೇ 3ನೇ ವಾರ್ಡು ಹನುಮಂತಪುರ ಶ್ರೀನಿವಾಸ ಕಾಲೇಜ್ ಹತ್ರ ವಾಸ ಇರೋದು. ನಾನು ಬೆಳಿಗ್ಗೆ 3:30ಕ್ಕೆ ಬಂದಾಗ ಯಾವುದೋ ಒಂದು ಆಟೋ ಬಂತು ನಮ್ಮ ಮನೆ ಹತ್ರ. ನಾನು ರೂಮಲ್ಲಿ ಮಲಗಿದ್ದೆ. ಆಮೇಲೆ ನೋಡಿದ್ರೆ ಒಂದು 3:45ಕ್ಕೆ ಡಮ್ ಅಂತ ಸೌಂಡು. ಅವ ನೋಡಿದ್ರೆ ಆಚೆ ಲೈಟ್ ಹಾಕೋಷ್ಟೊತ್ತಿಗೆ ಆಗಲಿ ಆಟೋದಾಗೆ ಹತ್ಕೊಂಡು ಹೋದ್ರಣ. ಮತ್ತು HDFC ಬ್ಯಾಂಕ್ ಹತ್ರ ಬಂದು ಒಬ್ಬ ರಾಮಣ್ಣ ಅನ್ನೋರಿಗೆ ಕೇಳಿದೆ, ನಮ್ಮ ಏರಿಯಾದಲ್ಲಿ ಯಾರೋ ಹೋದ್ರು ಸರ್ 3 ಜನ ಆಟೋದಲ್ಲಿ ಅಂದರು. ನಾನು ಅಲ್ಲಿ ಬಂದು ನೋಡೋಕ್ಕೆ ಸಾಯಿ ಬುಕ್ ಸ್ಟೋರ್ ಹತ್ರ ಆಟೋ ನಿಂತಿತ್ತು. ರಿಟರ್ನ್ ವಾಪಸ್ ಬಂತು. ನಾವು ಸಾಮಿಲ್ ಹತ್ರ ಮತ್ತೆ ತಿರ್ಸ್ಕೊಂಡು ಹೋದ್ವಿ. ಅದೇ ಗಾಡಿ ನಾನು ಚೇಂಜ್ ಮಾಡ್ಕೊಂಡು ಹೋದ್ವಿ. ಗಾಡಿ ನಂಬರ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ನಾವು ಹಣ ಸಾಲ ಮಾಡಿ ಗಾಡಿ ತಗೊಂಡಿರೋದು. ಇನ್ನೂ 5 ಲಕ್ಷ ಗಾಡಿ ಮೇಲೆ ಲೋನ್ ಇದೆ. ಈಗ ನಾನು ಒಂದು ಇಲಾಖೆಗೆ ಅಟ್ಯಾಚ್ ಮಾಡಿದ್ದೀನಿ. ಈಗ ನನಗೆ ಇದು ಎಕ್ಸಾಮ್ ಡ್ಯೂಟಿಗೆ ಹೋಗ್ಬೇಕು, SLC ಎಕ್ಸಾಮ್ ಡ್ಯೂಟಿಗೆ. ಬೆಳಗ್ಗೆನೇ ನಾನು ಬಂದೆ. ಈಗ ಅವ್ರೇನು ಹೇಳ್ತಾರೆ, ಇದು ಪೊಲೀಸ್ ಎಲ್ಲ ಇದಾಗಿದೆ, ವೆರಿಫಿಕೇಷನ್ ಆಗಬೇಕು ಅಂತಾರೆ. ನಾನು ಆಲ್ಟರ್ನೇಟ್ ಗಾಡಿ ಕೊಡೋಕ್ಕೆ ನನಗೆ ಇಲಾಖೆಗೆ ಅಟ್ಯಾಚ್ ಮಾಡಿರೋದ್ರೆ ಬಿಲ್ ಆಗಿಲ್ಲ. ಈಗ ನಾನು ಬೇರೆ ಗಾಡಿ ಕೊಡೋಕ್ಕೂ ಆಗಲ್ಲ, ಮತ್ತು ಇನ್ಶೂರೆನ್ಸು ಬೇಗ ಕ್ಲೈಮ್ ಆಗಲ್ಲ. ಇಲ್ಲಿ ಬಂದು ಸ್ಟೇಷನ್ ಹತ್ರ ನಾವು ದುಡಿಯೋಕ್ಕೆ ಇದೊಂದೇ ಆಧಾರವಾಗಿರೋದು ಒಂದು ಗಾಡಿ. ನನ್ನ ಫ್ಯಾಮಿಲಿ ಎಲ್ಲ ಇದರಲ್ಲೇ ಸಾಕ್ತಿರೋದು. ಹಂಗಾಗಿ ಇಲ್ಲಿ ನೋಡಿ ಹಿಂಗೆಲ್ಲ ಆದರೆ ನಮ್ಮ ಸ್ವಲ್ಪ ಪೊಲೀಸ್ ಏನು ಬಿಗಿಲ್ಲ ಅಂತ ಅನಿಸ್ತಾ ಇದೆ. ನ್ಯೂಸ್ ರಿಪೋರ್ಟ್ ಸಿದ್ದರಾಜು TH, ಎಂಪವರ್ ನ್ಯೂಸ್, ಕೊರಟಗೆರೆ.